ಭೂಸ್ವಾಧೀನ ವಿರೋಧಿಸಿ 1198 ದಿನಗಳಿಂದ ಹೋರಾಟ ನಡೆಸುತ್ತಿದ್ದ ರೈತರ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಸುತ್ತಮುತ್ತ 1777 ಎಕರೆ ಜಮೀನಿನ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು. ಪ್ರಿಲಿಮಿನರಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎರಡನ್ನೂ ಕೂಡ ಇಶ್ಯೂ ಮಾಡಿದ್ದು. ರೈತರು ಮತ್ತು ಸಂಘಟನೆಗಳು, ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕಾಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು, ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥದ್ದು. ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ, ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ, ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನಪಡಿಸ್ಕೊಳಕ್ ಹೋಗ್ಬೇಡಿ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸರ್ಕಾರ ಅವ್ರ ಜೊತೆನಲ್ಲಿ 5-6 ಸಭೆಗಳನ್ನ ಮಾಡಿದೆ. ರೈತರ ಜೊತೆ ಮಾಡಿದೆ, ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನ ಮಾಡಿದೆ. ಅವರ ಅಹವಾಲುಗಳನ್ನು ಕೇಳಿದೀವಿ, ಸರ್ಕಾರದ ಅಹವಾಲನ್ನು ಕೇಳಿದೀವಿ, ರೈತರ ಅಹವಾಲನ್ನು ಕೇಳಿದೀವಿ, ಹೋರಾಟಗಾರರ ಅಹವಾಲನ್ನು ಕೇಳಿದೀವಿ. ಅಲ್ಲಿ ಜನಪ್ರತಿನಿಧಿಯಾದಂತ KH ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ. ರೈತರೇ, ಮೂಲತಃ ರೈತರೇ, ಆಮೇಲೆ ಬೇರೆ ಬೇರೆ ಆಗಿರೋದು. ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು. ಕಮ್ಯುನಿಸ್ಟ್ ಪಾರ್ಟಿಯವರು, ಸಾಹಿತಿಗಳು, ಆಮೇಲೆ ಕಲಾವಿದರು, ರೈತ ಸಂಘಟನೆಗಳು, ಆಮೇಲೆ ಎದ್ದೇಳು ಕರ್ನಾಟಕ ಜನಶಕ್ತಿ. ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂತ ಹೋರಾಟ, ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇದೇ ಜಾಗದಲ್ಲಿ ನಡೀತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ. 1777 ಎಕರೆ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ಈ ಜಮೀನನ್ನ ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳಕ್, ಯಾಕಂದ್ರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಬಹಳ ಉದ್ದೇಶ. ಮತ್ತೆ ಅವರಿಗೆ ಸೂಕ್ತವಾದಂತ ಪರಿಹಾರವನ್ನು ಕೊಡ್ತೀವಿ. ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು, ಡೆವಲಪ್ಡ್ ಲ್ಯಾಂಡ್, ಅದರಲ್ಲಿ 50% ಅನ್ನ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ ಅನ್ನೇ ಕ್ಯಾನ್ಸಲ್ ಮಾಡ್ತೀವಿ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದನ್ನ ರೈತರಿಗೂ, ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ, ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ, ರೈತರು ಸ್ವಾಗತ ಮಾಡಿದ್ದಾರೆ, ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ. ದಿ ನೋಟಿಫಿಕೇಶನ್ ಎಂಟೈರ್ಲಿ ಈಸ್ ಡ್ರಾಪ್ಡ್. Those who want to give land to the government for the development of the industry, we will take such lands with consent. ಇದಕ್ಕೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ 13 ಹಳ್ಳಿಗಳ ರೈತರು ಹಾಗೂ ರೈತ ದಲಿತ ಕಾರ್ಮಿಕರು ಒಗ್ಗಟ್ಟಾಗಿ ಹೋರಾಟ ನಡೆಸಿರುವುದಕ್ಕೆ ಸಿಕ್ಕ ಗೆಲುವು ಇದು ಎಂದು ಹೋರಾಟಗಾರರು ಬಣ್ಣಿಸಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಗ್ರಾಮಗಳ ಸಮರಶೀಲ ರೈತರ ಹೋರಾಟಕ್ಕೆ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಈ ಒಂದು ಬಲವಂತದ ಭೂಸ್ವಾಧೀನವನ್ನು
ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ಸಂಯುಕ್ತ ಹೋರಾಟ ಕರ್ನಾಟಕ ಏನವರ ಜೊತೆಯಲ್ಲಿ ನಿಂತಿತು. ಮಾತ್ರ ಅಲ್ಲ, ದೇಶದ ಬಲವಂತದ ಭೂಸ್ವಾಧೀನದ ವಿರುದ್ಧ ಮಾತನಾಡುವಂಥ ಎಲ್ಲ ಶಕ್ತಿಗಳು ಕೂಡ ಇವತ್ತು ಈ ದೇವನಹಳ್ಳಿಯ ರೈತರ ಜೊತೆಯಲ್ಲಿ ನಿಂತಿದ್ದರಿಂದ ಕರ್ನಾಟಕ ಸರ್ಕಾರ ಬಲವಂತಕ್ಕೆ ಒಳಗಾಗಿ ಇವತ್ತು ಆ 13 ಹಳ್ಳಿಗಳ ಒಂದು 1777 ಎಕರೆ ಜಮೀನನ್ನು ಏನು ಬಲವಂತವಾಗಿ ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿತ್ತು ಅದನ್ನು ಕೈ ಬಿಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರೋದೈತಲ್ಲ, ಇದು ದೇವನಹಳ್ಳಿ ತಾಲೂಕಿನ ರೈತರು ಮತ್ತು ರಾಜ್ಯದ ಎಲ್ಲ ರೈತ ಕಾರ್ಮಿಕರು, ದುಡಿಯುವಂಥ ಜನರು ಹಾಗೂ ದೇಶದ ಪ್ರಗತಿಪರ ಜನರಿಗೆ ಸಿಕ್ಕಿರ್ತಕ್ಕಂಥ ಬಹುದೊಡ್ಡ ಗೆಲುವು ಅಂತಕ್ಕಂಥ ಅಂಶವನ್ನು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಸಂಘರ್ಷ ಇದೆಯಲ್ಲ, ಇದು ಸರ್ಕಾರ ಮತ್ತು ಜನರ ನಡುವಿನ ಸಂಘರ್ಷ ಅಲ್ಲ. ಇದು ಕಾರ್ಪೊರೇಟ್ ಸಂಸ್ಥೆಗಳು ಸರ್ಕಾರವನ್ನು ಏಜೆಂಟರನ್ನಾಗಿ ಮಾಡಿಕೊಂಡು, ದಾಳವನ್ನಾಗಿ ಮಾಡಿಕೊಂಡು ಭೂ ಸಂಪನ್ಮೂಲ, ಬಜೆಟ್ ಸಂಪನ್ಮೂಲ ಮತ್ತಿತರೆ ಎಲ್ಲ ಸಂಪನ್ಮೂಲಗಳನ್ನು ಲೂಟಿ ಮಾಡುವಂಥ ಕೆಲಸಕ್ಕೆ ಅವರೇನು ಮುಂದಾಗ್ತಾ ಇದ್ದಾರೆ. ಅಂಥ ಒಂದು ಕಾರ್ಪೊರೇಟ್ ಸಂಸ್ಥೆಗಳ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಬಹುದೊಡ್ಡ ಹೋರಾಟ ಮತ್ತು ಅಂಥ ಒಂದು ಬಹುದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳನ್ನು ಒಂದು ಹೆಜ್ಜೆ ಹಿಂದೆ ಸರಿಸೋದ್ರಲ್ಲಿ ಈ ಹೋರಾಟ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸಿದೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಈ ಕಾರ್ಪೊರೇಟ್ ಲೂಟಿಯನ್ನು ತಡೆಯುವಂಥ, ಈ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಹೆಜ್ಜೆ ಇಡ್ತಾ ಇದ್ದಾವೆ ಅದನ್ನು ಹಿಮ್ಮೆಟ್ಟಿಸುವಂಥ ಹೋರಾಟಕ್ಕೆ ಈ ಒಂದು ಹೋರಾಟ, ಇದರ ಜಯ ಇದು ಬಹಳ ದೊಡ್ಡ ಒಂದು ಬಲವನ್ನು ತಂದುಕೊಟ್ಟಿದೆ ಅಂತಕ್ಕಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೀನಿ. ಆದ್ದರಿಂದ ಇದು ಇಡೀ ಕರ್ನಾಟಕದ ಜನ ಯಾರು ಬಲವಂತದ ಭೂಸ್ವಾಧೀನ ಬೇಡ ಅಂತ ಬಯಸ್ತಾ ಇದ್ದರು ಅವರಿಗೆ ಸಿಕ್ಕಂಥ ಗೆಲುವು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳಿಗೆ ಒಂದು ಪಾಠ, ಬಲವಂತದ ಭೂಸ್ವಾಧೀನವನ್ನು ಈ ರಾಜ್ಯದ ಜನ ಬಿಡೋದಿಲ್ಲ ಅನ್ನುವಂಥ ಅಂಶವನ್ನು ಇದು ತೋರಿಸ್ತಾ ಇದೆ. ಇದು 13 ಹಳ್ಳಿಯ ಚನ್ನರಾಯಪಟ್ಟಣದ ಹೋಬಳಿ 13 ಹಳ್ಳಿಯ ಜನ ಭಾಳ ದಿಟ್ಟ ಹೋರಾಟವನ್ನು ಮಾಡಿ ಕೊನೆಗೆ ಇದು ರಾಜ್ಯ ವ್ಯಾಪ್ತಿ ವಿಸ್ತರಿಸಿ ಇಡೀ ದೇಶವೇ ನೋಡುವಂಥ ಹೋರಾಟ ಆಯಿತು. ಸರ್ಕಾರಗಳು ಜನ ವಿರೋಧಿಯಾಗಿದ್ದಾಗಲೂ ಕೂಡ ಬೀದಿಯಲ್ಲಿ ನಿಂತು ಚಳವಳಿ ಮಾಡಿ ಒಂದು ದಿಟ್ಟ ನಿಲುವಿನಿಂದ ಇವತ್ತು ಜಯವನ್ನು ಗಳಿಸಿದೆ. ಇದು ಜನ ಹೋರಾಟಕ್ಕೆ ಸಂದ ಜಯ ಮತ್ತು 13 ಹಳ್ಳಿಗೆ ಮೊದಲನೇದಾಗಿ ಸಲ್ಲಬೇಕು ಈ ಜಯ. ಮತ್ತು ಇವತ್ತಿನ ಚನ್ನರಾಯಪಟ್ಟಣ ಹೋರಾಟದ ಜಯ ಇದೆಯಲ್ಲ, ಅದು ಇಂಡಿಯಾ ದೇಶದ ಚಳವಳಿಗಳು ಐತಿಹಾಸಿಕ ಪುಟಗಳು ಸೇರುತ್ತೆ. ಮುಂದೆ ಇದು ಒಂದು ಚಳವಳಿಗಳಿಗೆ ಮಾದರಿ ಆಗುತ್ತೆ. 3.5 ವರ್ಷದಿಂದ ನಾವು ಹೋರಾಟ ಮಾಡಿ ಶ್ರಮ ಕೊಟ್ಟಿರೋದಕ್ಕೆ ನಮ್ಗೆ ಇವತ್ತು ಪ್ರತಿಫಲ ಸಿಕ್ಕೈತೆ. 3.5 ವರ್ಷದಿಂದ ಬೀದಲ್ಲಿ ಮಲಗಿದ್ದೀರಿ, ರೋಡಲ್ಲಿ ಮಲಗಿದ್ದೀರಿ, ಫ್ರೀಡಮ್ ಪಾರ್ಕಲ್ಲಿ ಮಲಗಿದ್ದೀರಿ. ಪೊಲೀಸರು ಬಂದು ನಾವು ಪ್ರತಿಭಟನೆ ಮಾಡಕ್ಕೆ ಹೋಗಿರ್ತಾವೆಲ್ಲ ಪೊಲೀಸರು 3 ಸಲ ಎತ್ಕೊಂಡು ಹೋಗಿ ನಮ್ಮ ಮೇಲೆ ಕೇಸುಗಳು ಡಕಿಲು ಹಾಕ್ಯವ್ರೆ, ರೋಡಲ್ಲಿ ಅಡ್ಡ ಹಾಕ್ಯವ್ರೆ. ಆ ಥರ ಎಲ್ಲ ಮಾಡಿ ಇವತ್ತು ಬೇರೆ ಜಮೀನ್ದಾರ್ ಯಾರೇ ಆಗಲಿ ಭೂಮಿನ ಕಾಪಾಡ್ಕೊಡೋಂಥ ರೈತರು ನಮ್ಮ ಬಾಧೆ ಅವ್ರಿಗೆ ಬರೋದು ಬೇಡ ಅಂತೇಳಿ ನಾನು ಅವ್ರಿಗೆಲ್ಲ ಆಚರಿಸ್ತೀನಿ. ಅವರು ಪರವಾಗಿ ನಮ್ಮ ಭೂಸ್ವಾಧೀನ ವಿರೋಧಿ ಪರವಾಗಿ ಅವರು ಬಂದು ನಮ್ಗೆ ಬೆಂಬಲ ಕೊಡಿ ಅಂದರೆ ನಾವು ಓದ್ತೀರಿ, ಅವ್ರಿಗೆ ಬೆಂಬಲ ಕೊಡ್ತೀರಿ. ಅದಕ್ಕೆ ಈ ಸಿದ್ದರಾಮಣ್ಣ ಇವತ್ತು ತೀರ್ಪು ಕೊಟ್ಟಿರೋದ್ರಕ್ಕೆ ನಮ್ಗೆ ತುಂಬ ಸಂತೋಷ ಆಗೈತೆ. ಇಲ್ಲ, ಇದು ಒಂದು ನಿರಂತರ ರೈತರ ಹೋರಾಟ. ಇದು ನಮ್ಮ ಗೆಲುವು ಏನಾಗಿದೆ, ಇದು ಸರ್ಕಾರಕ್ಕೂ ಮತ್ತು ರೈತರ ನಡುವೆ ಇರ್ತಕ್ಕಂಥ ಬಾಂಧವ್ಯವನ್ನು ಎತ್ತಿ ತೋರಿಸ್ತಿದೆ. ಯಾಕಂದರೆ ಸರ್ಕಾರ ಒಂದು ಕಡೆಗೆ ತಮ್ಮದೇ ಆದಂಥ ನಿಲುವನ್ನು ಇವತ್ತು ಪ್ರಕಟಣೆ ಮಾಡಿದೆ. ಅದು ಯಾಕಂದರೆ 1777 ಎಕರೆಯಲ್ಲಿ ಜೀವಿಸ್ತಾ ಇರ್ತಕ್ಕಂಥ ರೈತರ ಜೀವ, ಆ ಜೀವಕ್ಕೆ ಒಂದು ಮರುಜೀವ ತುಂಬಿದ್ದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಅಂತ ನಾನು ಭಾವಿಸಿದ್ದೀನಿ. ಅವರು ಸಿದ್ದರಾಮಯ್ಯನವರೇ ಅಲ್ಲದೇ ಇದ್ದಿದ್ರೆ ಈ ಕೆಲಸ ಆಗ್ತಾ ಇರಲಿಲ್ಲ ಅನ್ನೋ ಒಂದು ಆಲೋಚನೆ ಸಹ. ಅದರಿಂದ ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ ಎರಡನೇದಾಗಿ ಈ ಇಲ್ಲಿನ ರೈತರು ನಮ್ಮ ಜೀವನ ತಿಂತಿರ್ತಕ್ಕಂಥ ಆ ಭೂಮಿಯಲ್ಲಿ ದುಡ್ಡಿರ್ತಕ್ಕಂಥ ದಿನನಿತ್ಯ ಬದುಕನ್ನು ಕಳೆದಿರ್ತಕ್ಕಂಥ ಅಂಥವರ ಬದುಕಿಗೆ ಹೊಸ ನಾಂದಿಯನ್ನು ಆಗಿ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಈ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಅದು ರೈತರ ಹೃದಯಗಳ ಮೇಲೆ ಈ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಕೆತ್ತಬೇಕು ಅಂತ ಮಾತನ್ನು ಹೇಳಿದೆ. ಅದಕ್ಕೆ ಎಲ್ಲರ ಗೆಲುವು, ಸಂಯುಕ್ತ ಕರ್ನಾಟಕದ ಎಲ್ಲ ಹೋರಾಟಗಾರರ ಗೆಲುವು ಅಂತ ನಾನು ಭಾವಿಸ್ತೇನೆ. ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಕಾಮ್ರೇಡ್ ವಿಜು ಕೃಷ್ಣನ್ ಅವರು
ಚನ್ನರಾಯಪಟ್ಟಣ ರೈತರನ್ನು ಅಭಿನಂದಿಸಿ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಈ ಮಹತ್ವದ ವಿಜಯ ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ಸ್ಫೂರ್ತಿಯ ವಿಜಯ ಮಾತ್ರ ಅಲ್ಲ, ಇಡೀ ದೇಶದ ಯಾರೆಲ್ಲ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ, ಕಾರ್ಪೊರೇಟ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಸಲ್ತಕ್ಕಂಥ ಒಂದು ಭಾಳ ದೊಡ್ಡ ಒಂದು ವಿಜಯ ಆಗಿದೆ. ಅವರೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಹೋರಾಟ ಆಗಿದೆ. ಈ ಸಂದರ್ಭದಲ್ಲಿ ನಾನು ಒಂದನ್ನು ನೆನಪು ಮಾಡ್ಕೊಳ್ತೇನೆ. ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಕರ್ನಾಟಕ ಪ್ರಾಂತ ರೈತ ಸಂಘ. ಈ ಹೋರಾಟಕ್ಕೆ ಭದ್ರವಾದಂಥ ಅಡಿಪಾಯ ಹಾಕೋದ್ರಲ್ಲಿ ಭಾಳ ಮುಖ್ಯವಾದಂಥ ಪಾತ್ರ ವಹಿಸಿದ್ದು ಕರ್ನಾಟಕ ಪ್ರಾಂತ ರೈತ ಸಂಘದ ಅವತ್ತಿನ ರಾಜ್ಯ ಅಧ್ಯಕ್ಷರಾಗಿದ್ದಂಥ GC ಬಯ್ಯಾರೆಡ್ಡಿ ಅವರು. ಈ ಹೋರಾಟದ ಕಣದಲ್ಲೇ ಅವರು ಮರಣ ಹೊಂದಿರುವಂಥದ್ದು ಈ ಹೋರಾಟಕ್ಕೆ ಭಾಳ ದೊಡ್ಡ ಹಿನ್ನಡೆ ಎನ್ನುವಂಥ ರೀತಿಯಲ್ಲಿ ಜನ ತಿಳಿತಾ ಇರುವಂಥ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಬಯ್ಯಾರೆಡ್ಡಿಯವರ ಕನಸನ್ನು ನೆನಸು ಮಾಡಬೇಕು. ರೈತ ಚಳುವಳಿ ಯಾವುದೇ ಕಾರಣಕ್ಕೂ ಸೋಲಬಾರ್ದು ಅಂತೇಳಿ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಇನ್ನಿತರ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳ ಹೋರಾಟದಿಂದ ಸಹಕಾರದಿಂದ ಒಂದು ರಾಜ್ಯ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಗಮನ ಸೆಳೆಯುವ ಒಂದು ಐಕ್ಯ ಹೋರಾಟವಾಗಿ ಇದು ರೂಪಾಂತರಗೊಳ್ತು. ಇದು ಕೂಡ ರೈತರ ಹೋರಾಟದಲ್ಲಿ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದೆ. ಹಾಗಾಗಿ ಹೋರಾಟ ನಿರತ ಚನ್ನರಾಯಪಟ್ಟಣ ರೈತರಿಗೆ ಮತ್ತು ಈ ಹೋರಾಟದ ಜೊತೆ ಭಾಳ ದೃಢವಾಗಿ ನಿಂತ ಸಂಯುಕ್ತ ಹೋರಾಟ ಕರ್ನಾಟಕ, ಸಂಯುಕ್ತ ಕಿಸಾನ್ ಮೋರ್ಚಾ, ಆಲ್ ಇಂಡಿಯಾ ಕಿಸಾನ್ ಸಭಾ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ.